ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಈ ವಿಡಿಯೋದಲ್ಲಿ ಏನ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ ಆಫ್ ಮಾನಿಟೈಸೇಷನ್ ಇಂದ ಫುಲ್ ಮಾನಿಟೈಸೇಷನ್ ಹೇಗೆ ಮಾಡೋದು ನಿಮ್ಮ ಯೂಟ್ಯೂಬ್ ಚಾನಲ್ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ಫುಲ್ ಮಾನಿಟೈಸೇಷನ್ಗೆ 1000 ಸಬ್ಸ್ಕ್ರೈಬರ್ಸ್ ಮತ್ತೆ 4000 ಅವರ್ ವಾಚ್ ಅವರ್ಸ್ ಆಗಿರಬೇಕು. ಆಫ್ ಮಾನಿಟೈಸೇಷನ್ಗೆ ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ಕೂಡ 400 ಸಬ್ಸ್ಕ್ರೈಬರ್ಸ್ ಮತ್ತೆ 3000 ಅವರ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದ್ರೆ ಮಾತ್ರ ನೀವು ಆನ್ ಮಾಡ್ಕೊಳ್ಕೋಬಹುದು. ನಾನಿವತ್ತು ಆಫ್ ಮಾನಿಟೈಸೇಷನ್ ಆದ್ಮೇಲೆ ಹಂಗಂದ್ರೆ 3000 ಗಂಟೆ ಮತ್ತೆ 500 ಸಬ್ಸ್ಕ್ರೈಬರ್ಸ್ ಆದ್ಮೇಲೆ ನೀವು ಎಷ್ಟೊಂದು ಜನ ಆನ್ ಮಾಡ್ಕೊಂಡಿರ್ತೀರಾ ಅಥವಾ ಆಫ್ ಮಾನಿಟೈಸೇಷನ್ ಮಾಡ್ಕೊಂಡಿರ್ತೀರಾ. ಆಫ್ ಮಾನಿಟೈಸೇಷನ್ ಆದ್ಮೇಲೆ ಫುಲ್ ಮಾನಿಟೈಸೇಷನ್ ಹೇಗಾಗಬೇಕು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಒಂದ್ ವೇಳೆ ಆಫ್ ಮಾನಿಟೈಸೇಷನ್ ಆದ್ಮೇಲೆ ನಿಮಗೆ 3 ಫೀಚರ್ ಆನ್ ಆಗುತ್ತೆ. ಅದು ಯಾವುದು ಅಂದ್ರೆ ಮೆಂಬರ್ಶಿಪ್, ಸೂಪರ್ ಚಾಟ್, ಸೂಪರ್ ಸ್ಪೇಸು ಮತ್ತೆ ಶಾಪಿಂಗು. ನಿಮಗೆ ಏನು ಫುಲ್ ಮಾನಿಟೈಸೇಷನ್ ಆಗಿ ಆಡ್ಸ್ ಪ್ಲೇ ಆಗಬೇಕು ಅಂತಂದ್ರೆ ಆಡ್ಸ್ ಮತ್ತೆ ಶಾರ್ಟ್ ಸ್ಪೀಡ್ ಅಲ್ಲಿ ಆಡ್ಸ್ ಶೋ ಆಗಬೇಕು ಅಂತಂದ್ರೆ ನೀವು ಫುಲ್ ಮಾನಿಟೈಸೇಷನ್ ಆಗಬೇಕು. ಫುಲ್ ಮಾನಿಟೈಸೇಷನ್ ಆಗೋಕ್ಕಿಂತ ಮುಂಚೆ ನೀವು 3 ಫೀಚರ್ನ ಆನ್ ಮಾಡ್ಕೊಂಡಿರ್ತೀರಾ. ಫುಲ್ ಮಾನಿಟೈಸೇಷನ್ ಆಗಬೇಕಾದ್ರೆ ಈ ರೀತಿ ನಿಮಗೆ 4000 ಅವರ್ ವಾಚ್ ಅವರ್ ಕಂಪ್ಲೀಟ್ ಆದ್ಮೇಲೆ ಬರುತ್ತೆ. ಈ ರೀತಿ ಸ್ಕ್ರೀನ್ ಮೇಲೆ ಇದೆ ನೋಡ್ತಾ ಇರಿ, ಈ ರೀತಿ ಬರುತ್ತೆ. ನೆಕ್ಸ್ಟ್ ನೀವು ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ವೈ ಟಿ ಸ್ಟುಡಿಯೋನ ಓಪನ್ ಮಾಡ್ಕೊಂಡು ಈ ತರ ಓಪನ್ ಮಾಡ್ಕೊಂಡು ಓವರ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಮೆಂಬರ್ಶಿಪ್, ಸೂಪರ್ ಶಾಪಿಂಗ್ 3 ಇದೆ, ಮತ್ತೆ ವಾಚ್ ಪೇಜ್ ಆಡ್ಸ್ ಅಂತ ಇದೆ, ಶಾರ್ಟ್ಸ್ ಪೇಡ್ ಆಡ್ಸ್ ಅಂತ ಇದೆ, ಮೆಂಬರ್ಶಿಪ್ ಅಂತ ಇದೆ, ಸೂಪರ್ ಅಂತ ಇದೆ, ಶಾಪಿಂಗ್ ಅಂತ ಇದೆ. ನೀವು ವಾಚ್ ಪೇಜ್ ಆಡ್ಸ್ ಕ್ಲಿಕ್ ಮಾಡಿ, ಮತ್ತೆ ಶಾರ್ಟ್ಸ್ ಪೇಡ್ ಆಡ್ ಕೂಡ ಕ್ಲಿಕ್ ಮಾಡಿ, ಮೆಂಬರ್ಶಿಪ್ ಕೂಡ ಕ್ಲಿಕ್ ಮಾಡಿ, ಸೂಪರ್ ಕೂಡ ಕ್ಲಿಕ್ ಮಾಡಿ, ಶಾಪಿಂಗ್ ಕೂಡ ಕ್ಲಿಕ್ ಮಾಡಿ. ನೋಡಿ, ಇವೆರಡು ಆನ್ ಆಗಿಲ್ಲ, ಇನ್ನು ಮಿಕ್ಕದೆಲ್ಲ ಆನ್ ಆಗಿದೆ. ವಾಚ್ ಪೇಡ್ ಆಡ್ಸಿಗೆ ಬಂದು ನೀವು ಇಲ್ಲಿ ಬಂದಿರೋ ಇಲ್ಲಿ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿಗೆ ಬಂದು ಏನ್ ಮಾಡ್ಬೇಕು ಅಂದ್ರೆ ಅಲ್ಲಿ ಎಷ್ಟೊಂದು ರಿವ್ಯೂಸ್ ಕೊಟ್ಟಿರ್ತಾರೆ, ಅಕ್ಸೆಪ್ಟ್ ಅಂತ ಕೊಟ್ಟು ಅಕ್ಸೆಪ್ಟ್ ಅಂಡ್ ನೆಕ್ಸ್ಟ್ ಅಂತ ಕೊಡ್ಬೇಕು. ನೀವು ಅಕ್ಸೆಪ್ಟ್ ಮಾಡಿ, ಅಕ್ಸೆಪ್ಟ್ ಅಂಡ್ ನೆಕ್ಸ್ಟ್ ಅಂತ ಪ್ರೆಸ್ ಮಾಡಿ. ಅದು ಆಗುತ್ತೆ. ನೋಡಿ, ಆಯ್ತು. ಇದೇನು ಅಂತಂದ್ರೆ ಇದೆಲ್ಲ ನಾರ್ಮಲ್ ಆಗಿ ಅದೇ ಇರುತ್ತೆ. ಪ್ಲೇಸ್ ಆಡ್ಸ್ ಡ್ಯೂರಿಂಗ್ ರೋಲ್, ಹಂಗಂದ್ರೆ 8 ನಿಮಿಷದ ಮೇಲೆ ವಿಡಿಯೋ ಮಾಡಿದ್ರೆ ಇದನ್ನ ಆಪ್ಷನ್ ಇರುತ್ತೆ. ಇದನ್ನ ಕ್ಲಿಕ್ ಬಾಕ್ಸ್ ಮೇಲೆ ಟಿಕ್ ಮಾರ್ಕ್ ಆಗ್ಬಿಟ್ಟು ನೆಕ್ಸ್ಟ್ ಅಂತ ಕೊಡಬೇಕು. ಇದನ್ನೆಲ್ಲ ನೀವು ಓದ್ಕೋಬಹುದು. ನೆಕ್ಸ್ಟ್ ಅಂತ ಕೊಟ್ಮೇಲೆ ಇದು ಆಲ್ ಆಫ್ ಮೈ ಎಕ್ಸಿಸ್ಟಿಂಗ್ ವಿಡಿಯೋಸ್ಗೆ ಅಥವಾ ಫುಲ್ ಮಾನಿಟೈಸೇಷನ್ ಯಾವ ತರ ನೀವು ಚೂಸ್ ಮಾಡ್ತೀರಾ ಅಂತ. ಎಲ್ದ್ರ ಆಲ್ ಆಫ್ ಮೈ ಎಕ್ಸಿಸ್ಟಿಂಗ್ ಅಂತ ಕ್ಲಿಕ್ ಮಾಡ್ಬಿಟ್ಟು ಮಾನಿಟೈಸ್ ಅಂತ ಕೊಡಿ. ಇದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಬಂದು ಶಾರ್ಟ್ಸಿಗೆ ಹೋಗಿ, ಇದು ವಾಚ್ ಪೇಜ್ ಆಡ್ಸ್ ಆನ್ ಆಯ್ತು. ನೆಕ್ಸ್ಟ್ ಶಾರ್ಟ್ ಸ್ಪೀಡ್ ಆಡ್ಸಿಗೆ ಆನ್ ಮಾಡಿ. ಆಮೇಲೆ ಇಲ್ಲೂ ಕೂಡ ಟರ್ನ್ ಆನ್ ಅಂತ ಕ್ಲಿಕ್ ಮಾಡಿ. ಇಲ್ಲೂ ಕೂಡ ಎಷ್ಟೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೊಟ್ಟಿರ್ತಾರೆ. ಸ್ಕ್ರೋಲ್ ಡೌನ್ ಮಾಡಿ ಕೆಳಗೆ ಬಂದು ಐ ಅಕ್ಸೆಪ್ಟ್ ದ ಶಾರ್ಟ್ ಸ್ಪೀಡ್ ಟರ್ಮ್ಸ್ ಅಂತ ಕೊಟ್ಟು ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಾದ್ಮೇಲೆ ಅಕ್ಸೆಪ್ಟ್ ಅಂತ ಕೊಡಿ. ಇಲ್ಲಿ ಕ್ಲಿಕ್ ಆದ್ಮೇಲೆ ಇದು ಆಗುತ್ತೆ. ನೋಡಿ, ಎರಡು ಕೂಡ ಆನ್ ಆಯ್ತು. ಇದಾದ್ಮೇಲೆ ನೀವು ಆನ್ ಆಗೈತಾ ಇಲ್ವಾ ಅಂತ ನೀವು ಹೋಗಿ ಕಂಟೆಂಟ್ ಅಥವಾ ಅವ್ರ ಮೇಲೆ ಹೋಗಿ ಕ್ಲಿಕ್ ಮಾಡ್ಕೊಂಡು ನೀವು ಚೆಕ್ ಮಾಡ್ಕೋಬಹುದು. ನೋಡಿ, ಇವೆರಡು ಕೂಡ ಆನ್ ಮಾಡಾಯ್ತು. ಈಗ ನಾವು ಕಂಟೆಂಟ್ ಮೇಲೆ ಹೋಗಿ ಚೆಕ್ ಮಾಡ್ಬೋದು. ಸೇಮ್ ಅನಾಲಿಟಿಕ್ಸ್ ಅಥವಾ ಕಂಟೆಂಟ್ ಎಲ್ಲಿಗಾದ್ರೂ ಹೋಗ್ಬೋದು. ಇದು ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಕಂಟೆಂಟ್ ಮೇಲೆ ಓಪನ್ ಮಾಡಿದ್ವಿ. ಇಲ್ಲಿ ನೋಡಿ, ಮಾನಿಟೈಸೇಷನ್ ಎಲ್ಲದಕ್ಕೂ ಆನ್ 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 ಅಂತ ಇದೆ. ಒಂದೊಂದಕ್ಕೆ ಆನ್ ಆಗಿರಲ್ಲ ಸಮ್ ಟೈಮು. ಆನ್ ಆಗಿಲ್ಲ ಅಂತಂದ್ರೆ ನೀವು ಅಲ್ಲಿ ಕ್ಲಿಕ್ ಮಾಡ್ಬಿಟ್ಟು ನೀವು ಮಾಡ್ಕೋಬೇಕು. ನಾನು ಎಲ್ಲ ವಿಡಿಯೋಗೂ ಚೆಕ್ ಮಾಡ್ತಾ ಇದ್ದೀನಿ ಆನ್ ಆಗಿದೆಯಾ ಅಂತ. ಆನ್ ಆಗಿದೆ, ಆನ್ ಆಗಿದೆ, ಎಲ್ಲದಕ್ಕೂ ಆನ್ ಆಗಿದೆ. ಎಲ್ಲ ಕೂಡ ಆನ್ ಆಗಿದೆ. ನಾನು ಎಷ್ಟು ವಿಡಿಯೋ ಹಾಕಿದ್ದೀನಿ ಎಲ್ಲ ಕೂಡ ಒಂದ್ಸಲ ಚೆಕ್ ಮಾಡ್ಕೊಳ್ಳೋದು ಒಳ್ಳೇದು. ಅದನ್ನ ಎಲ್ಲ ಚೆಕ್ ಮಾಡ್ತಾ ಇದ್ದೀನಿ. ಎಲ್ಲದೂ ಕೂಡ ಆನ್ ಆಗಿದೆ. ಬಟ್ ಸಮ್ ಟೈಮ್ಸ್ ಒಬ್ಬೊಬ್ಬರಿಗೆ ಆಫ್ ಇರುತ್ತೆ. ಅದನ್ನ ನೀವು ಚೆಕ್ ಮಾಡ್ಕೋಬೇಕು. ಅದನ್ನ ಆಫ್ ಇದೆ ಚೆಕ್ ಮಾಡ್ಕೊಂಡು ನೀವು ಅಲ್ಲಿ ಸರಿ ಆಪ್ಷನ್ ಕೊಟ್ಟು ಇದು ಮಾಡ್ಕೋಬೇಕು, ಆನ್ ಮಾಡ್ಕೋಬೇಕು. ಇದಾದ್ಮೇಲೆ ಎಲ್ಲ ವಿಡಿಯೋಗೂ ಆನ್ ಇದೆ. ನೆಕ್ಸ್ಟ್ ಶಾರ್ಟ್ಸ್ ನೋಡೋಣ. ನೋಡಿ, ಫಸ್ಟ್ 3 ಫೀಚರ್ಸ್ ಮಾತ್ರ ಇತ್ತು, ಈಗ 5 ಫೀಚರ್ ಬಂತು. ನೆಕ್ಸ್ಟ್ ನೋಡಿ, ವಾಚ್ ಪೇಡ್ ಆಡ್ಸು, ಶಾರ್ಟ್ ಪೇಡ್ ಆಡ್ಸು. ಇದು ಕೂಡ ಅನಾಲಿಟಿಕ್ಸ್ ನೋಡೋಣ, ಇದಕ್ಕೂ ಆನ್ ಆಯ್ತಾ ಇಲ್ವಾ ಅಂತ. ಇದು ಬರೀ ಅಮೌಂಟ್ ತೋರಿಸ್ತಿದೆ, ಏನು ಎತ್ತ ಅಂತ. ಡ್ಯಾಶ್ ಬೋರ್ಡ್ಗೆ ಹೋಗಿ
ಆಮೇಲೆ ಅರ್ನ್ಗೆ ಹೋಗ್ವಿ, ಕಂಟೆಂಟ್ಗೆ ಹೋಗಿಲ್ಲ ಅಂದರೆ. ಸೊ ಎಲ್ಲದಕ್ಕೂ ಆನ್ ಇದೆಯಾ ಅಂತ ನೋಡಿಕೊಂಡು ಅರ್ನ್ಗೆ ಹೋಗಿ. ಸೊ ಇವತ್ತು ಇಷ್ಟ ಆಗಿತ್ತು ವಿಡಿಯೋ. ಥ್ಯಾಂಕ್ ಯು ಎವ್ರಿವನ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಫಾರ್ ಮೋರ್ ಅಪ್ಡೇಟ್ಸ್. ಸೊ ಇದೇ ರೀತಿ ಯೂಟ್ಯೂಬ್ ಅಪ್ಡೇಟ್ಸು ಅಥವಾ ಎಜುಕೇಷನ್ ಪರ್ಪಸ್ ಲೈಕ್ RGHS ಅಪ್ಡೇಟು ಅಥವಾ PGCET ಅಪ್ಡೇಟು. ಸೊ ಈ ಚಾನಲ್ನ ನಾನು ಜನರಲ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಆದಷ್ಟು ಬೇಗ ಈ ಚಾನಲ್ ಜನರಲ್ ಥರ ಮಾಡ್ತೀನಿ, ಎಲ್ಲ ಟಾಪಿಕ್ ಕವರ್ ಆಗೋ ಥರ ಜನರಲ್ ಥರ. ಸೊ ಎಲ್ರಿಗೂ ನಮಸ್ಕಾರ.